ಆ್ಯಂಡ್ ಜಾನ್ ರವರೇ, ಹಾಗೆ ಕಸ್ತೂರಿ ಶ್ರೀಗರುಡ ವೇದಿಕೆಯ ರಾಜ್ಯಾದ್ಯಂತ ಕಾರ್ಯಕ್ರಮದ ಆಯೋಜಕರಾದಂತಹ ಪೂತೇರ ಮಹಾದೇವರವರೇ, ಹಾಗೆ ಭಾಳ ವಿಶೇಷವಾಗಿ ಕಾರ್ಯಕ್ರಮದ ಕಾರ್ಯದರ್ಶಿಗಳಾದಂತಹ ಹಾಗೆ ಎ ಮೋರಿಸ್ ಜಯಕುಮಾರಿರವರೇ, ಹಾಗೆ ಡಾಕ್ಟರ್ ನವೀನ್ ಕುಮಾರ್ ಅವರೇ, ಹಾಗೆ ಮಂಡ್ಯ ನಗರದಲ್ಲಿ ಹೆಸರುವಾಸಿಯಾದಂತಹ ದಂತ ವೈದ್ಯರಾದಂಥ ಡಾಕ್ಟರ್ ಯಶಸ್ವಿನಿ ನವೀನ್ ವೈರವರೇ, ಹಾಗೆ ಡಾಕ್ಟರ್ KL ಸುಕನ್ಯಾ ನಾಗರಾಜ್ರವರೇ, ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಮಕ್ಕಳೇ ಹಾಗೂ ಎಲ್ಲ ಶಿಕ್ಷಕ ವರ್ಗದವರೇ, ಭಾಳ ಮುಖ್ಯವಾಗಿ ನಾವು ಗಮನಿಸಬೇಕಾದೇನಪ್ಪ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ದಂತವನ್ನು ಚೆನ್ನಾಗಿ ಇಟ್ಕೋಬೇಕಾಗ್ತದೆ. ದಂತ ಮಕ್ಕಳಿಗೆ ಸಿಹಿ ಅಂದರೆ ಭಾಳ ಇಷ್ಟ. ಹಂಗಾಗಿ ಆ ಸಿಹಿ ತಿನ್ನೋದ್ರ ಮುಖಾಂತರ ತಮ್ಮ ಆರೋಗ್ಯವನ್ನು ತುಂಬ ಸಿಹಿ ತಿನ್ನೋದ್ರ ಮುಖಾಂತರ ಅಲ್ಲಿನ ಆರೋಗ್ಯವನ್ನು ಕೆಡಿಸ್ಕೊತಾ ಇದ್ದಾರೆ. ಹಾಗಾಗಿ ನಮ್ಮ ಪೂತೇರ ಮಹಾದೇವರು ಹೇಳಿದಾಗೆ ಚಿಂಗಮ್ ಆಗ್ಬೋದು, ಫಾಸ್ಟ್ ಫುಡ್ ಆಗ್ಬೋದು, ಹಾಗೆ ಇವತ್ತಿನ ಸಾಕಷ್ಟು ಕೆಮಿಕಲ್ಸನ್ನ ಮಿಶ್ರಣ ಮಾಡಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡೋದ್ರ ಮುಖಾಂತರ ನಮ್ಮ ದಂತ ಇವತ್ತು ಭಾಳ ಹಾಳಾಗ್ತಾ ಇದೆ. ದಂತ ಹಾಳಾದರೆ ಮನುಷ್ಯನ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ಅದು ತುಂಬ ದುಷ್ಪರಿಣಾಮ ಬೀರ್ತದೆ. ಹಾಗಾಗಿ ನಮ್ಮ ನುರಿತ ವೈದ್ಯರಂಥ ಸುಕನ್ಯವರಾಗ್ಬೋದು, ನಮ್ಮ ನವೀನ್ ಕುಮಾರ್ ಅವರಾಗ್ಬೋದು, ಎಲ್ಲ ಇವತ್ತು ಬಂದು ಭಾಳ ಉಚಿತವಾಗಿ ಇಲ್ಲಿರ್ತಕ್ಕಂಥ ನೂರಾರು ಮಕ್ಕಳಿಗೆ ಒಂದು ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದು, ಹಾಗೆ ಹಲ್ಲನ್ನು ಹೇಗೆ ಬ್ರಷ್ ಮಾಡಬೇಕು, ಬೆಳಗ್ಗೆ ಒಂದು ಸಲ ಸಂಜೆ ಒಂದು ಸಲ ಅಂತಕ್ಕಂಥದ್ದು, ಮತ್ತು ಸಿಹಿ ಪದಾರ್ಥವನ್ನು ತಿಂದ ಮೇಲೆ ಬಾಯಿನ ಮುಕ್ಕಳಿಸ್ತಕ್ಕಂಥದ್ದು, ಹೀಗೆ ಅನೇಕ ವಿಷಯಗಳ ಬಗ್ಗೆ ತಮಗೆ ತಿಳಿಸ್ಕೊಡ್ತಾರೆ. ಹಾಗಾಗಿ ಇಂಥ ವಿಷಯಗಳ ಬಗ್ಗೆ ನಮ್ಮ ಪೂತೇರ ಮಹಾದೇವರು ಹಲವಾರು ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಒಂದು ಸದೃಢ ಸಮಾಜವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗೆ ನಾವು ಸ್ವಾಮಿಗಳು ಹೇಳಿದಾಗೆ ಭಾಳ ವಿಶೇಷವಾಗಿ ದೇವನೊಬ್ಬ ನಾಮ ಹಲವು ಅಂತಕ್ಕಂಥದ್ದು, ದೈವೇ ಧರ್ಮದ ಮೂಲವಯ್ಯ ಅಂತಕ್ಕಂಥದ್ದು. ವಿದ್ಯಾರ್ಥಿಗಳು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಜಾತಿ ಭೇದ ಧರ್ಮ ಅಂತಕ್ಕಂಥದ್ದನ್ನ ಮರೆತು ನಾವೆಲ್ಲ ಒಂದು ಅಂತಕ್ಕಂಥದ್ದು, ಇವನಾರವ ಎಂದೆನಿಸಿದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತೇಳಿ ಬಸವಣ್ಣವರು 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಏನು ಹೇಳಿದ್ರು ಅದನ್ನು ನಾವು ಇವತ್ತು ವಿದ್ಯಾರ್ಥಿಗಳು ಮೈಗೂಡಿಸ್ಕೋಬೇಕಾಗ್ತದೆ. ಇವತ್ತು ನೋಡಿ, ಭಾಳ ದ್ವೇಷ ಅಂತಕ್ಕಂಥದ್ದು, ಒಂದು ದೇಶದ ನಡುವೆ ಬರೀ ವೈಮನಸ್ಸು ಅಂತಕ್ಕಂಥದ್ದು, ಒಂದೊಂದು ವರ್ಗಗಳ ನಡುವೆ ತಾರತಮ್ಯ ಅಂತಕ್ಕಂಥದ್ದು, ಇದನ್ನು ಹೋಗ್ಲಾಡಿಸ್ಬೇಕಾದ್ರೆ ನಾವೆಲ್ಲ ಒಂದು ಅಂತಕ್ಕಂಥ ಒಂದು ಮನೋಭಾವನೆಯನ್ನು ಇಟ್ಕೋಬೇಕಾಗ್ತದೆ. ಧರ್ಮದ ಮೂಲ ಯಾವುದಪ್ಪ ಅಂತ ಹೇಳಿದ್ರೆ ಕೈಂಡ್ನೆಸ್ ಅಂತಕ್ಕಂಥದ್ದು, ದಯೆ ಅಂತಕ್ಕಂಥದ್ದು ಇಟ್ಕೊಂಡು ತಾವು ವಿದ್ಯಾರ್ಥಿಗಳು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಒಂದು ಸದೃಢ ಸಮಾಜವನ್ನು